ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎ ಕಲೆಕ್ಷನ್ ವ್ಲಾಗ್ಸ್ ಕನ್ನಡ. ಇವತ್ತು ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ಕಲ್ಕಲ್ಸ್ ಮಾಡ್ತಾಯಿದ್ದೀನಿ, ಕ್ರಿಸ್ಮಸ್ ಸ್ಪೆಷಲ್ ಸ್ವೀಟು. ನೀವು ಮೊದಲನೇ ಬಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ನೀವು ಈ ರೆಸಿಪಿ ಮಾಡಿ ಎಂಜಾಯ್ ಮಾಡಿ. ನೀವು ಬರೀ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಅಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಪ್ಲೀಸ್ ಕೊನೆವರೆಗೂ ವಿಡಿಯೋ ನೋಡಿ. ಈಗ ಇದಕ್ಕೆ ನಮಗೆ ಫಸ್ಟ್ ಬೇಕಾಗಿರುವಂಥದ್ದು ಮೈದಾ ಹಿಟ್ಟು 4 ಕಪ್ಪು. kg ಅಂತ ತೊಗೊಂಡ್ರೆ 1 kg ಮೈದಾ ಹಿಟ್ಟಿಗೆ ಅರ್ಧ kg ನಾವು ಸಕ್ಕರೆ ತೊಗೊಳ್ಬೇಕು, ಅದು ಪುಡಿ ಮಾಡಿ ಇಟ್ಕೊಳ್ಬೇಕು. ಈಗ ಮೈದಾ ಹಿಟ್ಟಿಗೆ 1 ಕಪ್ಪು, ಅದೇ ಕಪ್ ಅಳತೆನಲ್ಲೇ 1 ಕಪ್ಪು ತುಪ್ಪ ಕರಗಿಸಿ ಇಟ್ಕೊಂಡಿದ್ದೀನಿ. ಈಗ ಆ ಮೈದಾ ಹಿಟ್ಟಿಗೆ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚೆನ್ನಾಗಿ ಮೈದಾ ಹಿಟ್ಟು ಜೊತೆಗೆ ತುಪ್ಪ ಎಲ್ಲ ಹಿಟ್ಟಿಗೂ ಚೆನ್ನಾಗಿ ಮಿಕ್ಸ್ ಆಗಿರಬೇಕು. ಈ ರೀತಿ ಹಿಡಿ ಹಿಡಿದಾಗ ನಮಗೆ ಹಂಗೆ ಉಂಡೆ ನಿಲ್ಲಬೇಕು, ಪುಡಿ ಆಗಬಾರ್ದು. ಈಗ ಅದ್ರ ಜೊತೆಗೆ 1 ಕಪ್ಪು ಚಿರೋಟಿ ರವೆ, ಮಾಮೂಲಿ ರವೆ ಅಲ್ಲ, ಚಿರೋಟಿ ರವೆ. ಹಾಗೆ ಅರ್ಧ ಚಮಚ ಉಪ್ಪು. ನಾವು ಚಿರೋಟಿ ರವೆ ಹಾಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ, ಮತ್ತು ಉಪ್ಪು ಹಾಕೊಳೋದ್ರಿಂದ ನಾವು ಅರ್ಧಕ್ಕರ್ಧ ಸಕ್ಕರೆ ಹಾಕ್ಕೊಳ್ತೀವಿ. 1 kg ಹಿಟ್ಟು ಅಂದರೆ ಅರ್ಧ kg ಸಕ್ಕರೆ. ಸೊ ಅವಾಗ ನಾವು ಉಪ್ಪು ಸ್ವಲ್ಪ ಆ್ಯಡ್ ಮಾಡಿದ್ರೆ ಆ ಸ್ವೀಟು ಸ್ವಲ್ಪ ನಮಗೆ ಜಾಸ್ತಿ ಕೊಡುತ್ತೆ, ಮತ್ತು ಎಗುಟು ಹೊಡಿಯೋದಿಲ್ಲ. ಈಗ ನೋಡಿ 4 ಮೊಟ್ಟೆ ಈ ರೀತಿ ಕಲಿಸ್ಕೊಂಡಿದ್ದೀನಿ. ಅದಕ್ಕೆ ನಾವು ಸಕ್ಕರೆ ಅರ್ಧ kg ಏನು ಪುಡಿ ಮಾಡಿ ಇಟ್ಕೊಂಡಿದ್ವಿ. ನಿಮಗೆ ತುಂಬ ಸಾಫ್ಟಾಗಿ ಬೇಕು ಅಂದರೆ 5 ಮೊಟ್ಟೆ ಹಾಕ್ಕೊಳ್ಬೋದು, ಆದರೆ 4 ಮೊಟ್ಟೆ ಕರೆಕ್ಟಾಗಿರುತ್ತೆ. ಮತ್ತು ನೀವು ಮೊಟ್ಟೆ ತಿನ್ನಲ್ಲ ಅಂದರೆ ನೀವು ತೆಂಗಿನಕಾಯಿ ಹಾಲು ಕೂಡ ಯೂಸ್ ಮಾಡ್ಬೋದು. ಈಗ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಇದ್ರ ಜೊತೆಗೆ 2 ಟೀ ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸು ನಿಮಗೆ ಏಲಕ್ಕಿ ಬೇಕಂದ್ರೂ ನೀವು ಎಲಾಚಿ ಎಸೆನ್ಸು ಹಾಕ್ಕೊಳ್ಬೋದು. ಇಲ್ಲಾಂದರೆ ಅದೇ ಗಲ್ಗಲಾಗೆ ಬಂದು ನೀವು ವೆನಿಲಾ ಎಸೆನ್ಸ್ ಹಾಕ್ಕೊಳ್ಳೋದು ತುಂಬ ಟೇಸ್ಟ್ ಕೊಡುತ್ತೆ, ಮತ್ತು ಸ್ಮೆಲ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಆ ರವೆ ಮೈದಾ ಹಿಟ್ಟು ಏನಿತ್ತು ಅದಕ್ಕೆ ನಾವು ಮಾಡಿಕೊಂಡಿರುವಂತಹ ಬ್ಯಾಟರ್ನ ನಾವು ಮಿಕ್ಸ್ ಮಾಡಿಕೊಂಡು ಕಲಿಸ್ಕೊಳ್ಳೋಣ. ಇದಕ್ಕೆ ಯಾವುದೇ ಎಕ್ಸ್ಟ್ರಾ ನೀರು ಅಥವಾ ಹಾಲು ಹಾಕ್ಕೊಳ್ಬೇಕಾಗಿರೋ ಅಗತ್ಯ ಇಲ್ಲ. ನಮಗೆ 5 ಮೊಟ್ಟೆ ಅಥವಾ 4 ಮೊಟ್ಟೆ ಅದು ನಿಮ್ಮ ಇಷ್ಟ, ನಿಮಗೆ ಸಾಫ್ಟ್ ಯಾವ ರೀತಿ ಬೇಕೋ ಆ ರೀತಿ. 1 kg ಹಿಟ್ಟಿಗೆ 4 ಮೊಟ್ಟೆ ಕರೆಕ್ಟಾಗಿರುತ್ತೆ. ಸೊ ನೋಡಿ ಈ ರೀತಿ ಸಾಫ್ಟ್ ಇರಬೇಕು ಹಿಟ್ಟು. ತುಂಬ ಗಟ್ಟಿ ಇದ್ದರೆ ಕಲ್ಕಲ್ಸ್ ಬಂದು ತುಂಬ ಗಟ್ಟಿ ಬಂದುಬಿಡುತ್ತೆ, ಸೊ ಚೆನ್ನಾಗಿರೋದಿಲ್ಲ ತಿನ್ನೋದಕ್ಕೆ. ಒಂದು 20 ನಿಮಿಷ ಗುಲಾಬ್ ಜಾಮೂನ್ಗೆ ನಾವು ಉಂಡೆ ಕಟ್ತೀವಲ್ವ, ಅದಕ್ಕಿಂತ ಒಂದು ಚಿಕ್ಕ ರೌಂಡು ನಾವು ತೊಗೊಂಡು ಈ ರೀತಿ ರೌಂಡ್ ಮಾಡಿ ಒಂದು ಫೋರ್ಕ್ ಸ್ಪೂನ್ಗೆ ತುಪ್ಪ ಅಥವಾ ಎಣ್ಣೆ ಅದಕ್ಕೆ ಹಚ್ಬಿಟ್ಟು ನೋಡಿ ಈ ರೀತಿ ಅದ್ರ ಮೇಲೆ ಇಟ್ಟು ನಾವು ಪ್ರೆಸ್ ಮಾಡಿ ರೌಂಡ್ ಮಾಡಿದ್ರೆ ನಮಗೆ ಡಿಸೈನು ಚೆನ್ನಾಗಿ ಬರುತ್ತೆ ಗಲ್ಗಲ. ಈ ರೀತಿ ಸ್ಪೂನಲ್ಲೇ ಮಾಡಬೇಕಂತೇನಿಲ್ಲ. ನಿಮ್ಮ ಹತ್ರ ಹೊಸ ಬಾಚಣಿಗೆ ಇದೆ ಅಂದರೆ ಬಾಚಣಿಗೆನಲ್ಲೂ ನೀವು ಈ ಡಿಸೈನ್ ಮಾಡ್ಕೊಳ್ಬೋದು, ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಎಲ್ಲ ಉಂಡೆನೂ ಗುಲಾಬ್ ಜಾಮೂನಿನ ಸ್ವಲ್ಪ ಚಿಕ್ಕ ಸೈಜು ಉಂಡೆ ತೊಗೊಂಡು ಈ ರೀತಿ ನಾವು ಸೆಂಟ್ರ್ ಕೈಯಲ್ಲಿ ಇಟ್ಟು ರೌಂಡ್ ಮಾಡಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ, ಹೊಡೆಯೋದಿಲ್ಲ. ಸೊ ಆ ಟೈಮ್ಗೆ ನಾವು ಸ್ಪೂನ್ ಮೇಲಿಟ್ಟು ನಾವು ಪ್ರೆಸ್ ಮಾಡಿಕೊಂಡು ಲಾಸ್ಟಿಂದ ಈ ಲಾಸ್ಟ್ಗೆ ಹಂಗೆ ರೌಂಡ್ ಮಾಡ್ಕೊಂಬಂದರೆ ನಮಗೆ ಗಲ್ಗಲ ಬಂದು ಡಿಸೈನು ಶೇಪು ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಬರುತ್ತೆ. ಸೊ ಇದೇ ರೀತಿಯೇ ಎಲ್ಲನೂ ನಾವು ಮಾಡಿ ಇಟ್ಕೊಳ್ಳೋಣ. ಈಗ ನಾವು ಇದನ್ನು ಮಾಡೋ ಟೈಮ್ಗೆ ಒಲೆ ಮೇಲೆ ಎಣ್ಣೆ ಕಾಯ್ಲಿಕ್ಕೆ ಇಡೋಣ. ಎಣ್ಣೆ ಬಂದು ತುಂಬ ಜೋರು ಉರಿಯಲ್ಲಿ ಇಡೋದು ಬೇಡ, ತುಂಬ ಕಾದಿರಬಾರ್ದು. ಸೊ ಸಣ್ಣ ಉರಿನೂ ಇಲ್ಲ, ಮೀಡಿಯಮ್ ಉರಿಗೂ ಇಲ್ಲ, ಮೀಡಿಯಮ್ ಫ್ಲೇಮಲ್ಲಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ. ಹೀಗೆ ಕೈ ಇಟ್ಟು ನೋಡಿದ್ರೆ ನಿಮಗೆ ಬಿಸಿ ತಾಕುತ್ತೆ, ಗೊತ್ತಾಗುತ್ತೆ. ಸೊ ಈ ಟೈಮಲ್ಲಿ ನಾವು ಒಂದೊಂದೇ ಗಲ್ಗಲ ಹಾಕಿ ಹುರ್ಕೊಳ್ಳೋಣ. ತುಂಬ ಗೋಲ್ಡ್ ಬರೋ ರೀತಿ ಮಾಡ್ಕೊಂಬೇಡಿ, ಆವಾಗ ಹಾಡಾಗಿಬಿಡುತ್ತೆ ಕಲ್ಕಲ್ಸು. ಸೊ ಲೈಟ್ ಗೋಲ್ಡ್ ಕಲರು, ಯಾಕಂದರೆ ಮೀಡಿಯಮ್ ಉರಿಯಲ್ಲಿ ನಾವು ಸುಡೋದ್ರಿಂದ ಕಲ್ಕಲ್ಸ್ ಒಳಗಡೆ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ, ಬೆಂದಿರಲ್ಲ ಅನ್ನೋ ರೀತಿ ಏನಿರೋದಿಲ್ಲ, ತುಂಬ ಚೆನ್ನಾಗೇ ಬೆಂದಿರುತ್ತೆ. ಒಂದು ಕಡೆ ಸ್ವಲ್ಪ ಬೆಂದಿದ ತಕ್ಷಣ ಆಮೇಲೆ ಕೈಯೆಲ್ಲ ಸೌಟಲ್ಲಿ ಇನ್ನೊಂದು ಕಡೆಗೆ ತಿರುವಾಕ್ಕೊಳ್ಳೋಣ. ನೋಡಿ ಈ ರೀತಿ ಮೇಲಿರೋ ಬಬಲ್ಸ್ ಎಲ್ಲ ಕಡಿಮೆ ಆಗಿದೆ ಅಂದರೆ
ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ನಿಮಗೆ ಆ ರೀತಿ ಕೂಡ ನೀವು ನೋಡ್ಕೊಳ್ಬೋದು. ಚೆನ್ನಾಗಿ ಬೆಂದ್ಬಿಟ್ರೆ ಮೇಲ್ಗಡೆ ಬುಡ್ಡೆ ಏನಿದೆ ಬಬಲ್ಸು ಅದೆಲ್ಲ ಕಡಿಮೆ ಆಗಿಬಿಡುತ್ತೆ. ಸೊ ನಾವು ಆ ಟೈಮಲ್ಲಿ ತೆಗೆದುಬಿಡ್ಬೋದು. ತೆಗ್ದು ಒಂದು ಟಿಶ್ಯೂ ಪೇಪರ್ ಮೇಲೇನೋ ಇಲ್ಲ ಜಲ್ರಿ ಪಾತ್ರೆನಲ್ಲೋ ಹಾಕ್ಕೊಂಡು ಎಣ್ಣೆ ಎಲ್ಲ ಫಿಲ್ಟ್ರ್ ಆದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಹೇರ್ ಟೈಟ್ ಬಾಕ್ಸಲ್ಲಿ ಹಾಕಿ ಮುಚ್ಚಿಟ್ಕೊಂಡ್ರೆ ತುಂಬ ದಿನ ಬಾಳಿಕೆ ಬರುತ್ತೆ. ಮತ್ತು ಟೀ ಟೈಮ್ಗೆ ಮಕ್ಕಳಿಗೆ ಸ್ನ್ಯಾಕ್ಸ್ಗೆಲ್ಲ ಕೊಡ್ಬೋದು. ಈಗ ರೆಡಿ ಆಗಿದೆ. ವಿಡಿಯೋ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.